ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಶೇಷ ಏನು ಗೊತ್ತಾ? ಸೊ ಈಗಾಗಲೇ ಯಾರು ಇಯರ್ಫೋನ್ಸ್ ಯೂಸ್ ಮಾಡಿಕೊಂಡು ಈ ಆಡಿಯೋನ ಕೇಳ್ತಾ ಇದ್ದಾರೋ ಅವ್ರಿಗೆ ಇವತ್ತಿನ ವಿಶೇಷ ಏನು ಅಂತ ಗೊತ್ತಾಗಿರ್ಬೋದು. ವಿಶೇಷ ಏನಪ್ಪ ಅಂತಂದರೆ, ಹೌದು ಫ್ರೆಂಡ್ಸ್, ಈ ಒಂದು ಸ್ಪೆಷಲ್ ರೆಕಾರ್ಡರ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮುಖ್ಯವಾದ ಸೂಚನೆ ಏನಪ್ಪ ಅಂತಂದರೆ, ಯಾರ್ಯಾರು ಇಯರ್ಫೋನ್ಸ್ ಯೂಸ್ ಮಾಡ್ತಾ ಇಲ್ಲ ಈ ಟ್ಯುಟೋರಿಯಲನ್ನು ಕೇಳೋದಕ್ಕೆ ಅವರು ಇಯರ್ಫೋನ್ಸ್ ಯೂಸ್ ಮಾಡಿ. ಇಯರ್ಫೋನ್ಸ್ ಯೂಸ್ ಮಾಡಿದ್ರೆ ಮಾತ್ರ ಇದರ ಮಜಾ ನಿಮಗೆ ಗೊತ್ತಾಗತ್ತೆ. ಯಾಕಪ್ಪ ಅಂತಂದರೆ, ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಕೆ ಹೋಗ್ತಾ ಇರೋಂಥ ಒಂದು ಆ್ಯಪು ಸ್ಟೀರಿಯೋ ಅಲ್ಲಿ ನಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಆ್ಯಪ್ನ ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಇದರ ವಿಶೇಷತೆಗಳೇನು, ನಾವು ಏನೇನು ಸೆಟ್ಟಿಂಗ್ ಮಾಡ್ಕೋಬೇಕು ಇದರಲ್ಲಿ ಅನ್ನೋದನ್ನ. ಸೊ ಫ್ರೆಂಡ್ಸ್, ನಾನು ಮೊದಲು ಹೇಳಿದಾಗೆ ಇದು ನಿಮಗೆ ಸ್ಟೀರಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಇಯರ್ಫೋನ್ಸ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಫೋನ್ನ ಕೆಳಗಡೆ ಏನು ಮೈಕ್ರೋಫೋನ್ ಇರುತ್ತೆ, ಚಾರ್ಜರ್ ಇದೆಲ್ಲ ಇರುತ್ತಲ್ಲ, ಇಲ್ಲೊಂದು ಮೈಕ್ರೋಫೋನ್ ಇರುತ್ತೆ ಕೆಳಗಡೆ. ಸೊ ಅಲ್ಲಿ ನೀವು ಮಾತಾಡಿದಾಗ ಈ ಕಡೆ ನಿಮ್ಮ ರೈಟ್ ಸೈಡ್ ಇಯರ್ ಪೀಸಲ್ಲಿ ಸೌಂಡ್ ಕೇಳಿಸುತ್ತೆ. ಅದೇ ಈ ಕಡೆ ಇದೆಯಲ್ಲ, ಅಂದರೆ ನಮ್ಮ ಇಯರ್ ಪೀಸ್ ಹತ್ರ ಅಲ್ಲೂ ಒಂದು ಮೈಕ್ರೋಫೋನ್ ಇರುತ್ತೆ, ಸೆಕೆಂಡ್ರಿ ಮೈಕ್ರೋಫೋನು. ಅಲ್ಲಿ ಏನಾದರೂ ನೀವು ಮಾತಾಡಿದ್ರೆ ಸೌಂಡು ನಿಮ್ಮ ಲೆಫ್ಟ್ ಸೈಡಿಗೆ ಬರುತ್ತೆ. ಸೊ ಈ ಥರ ನಾವು ರೆಕಾರ್ಡಿಂಗ್ ಮಾಡ್ಬೋದು. ಸೊ ಈ ಆ್ಯಪ್ ಯಾವುದು, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಆ್ಯಪ್ ಹೆಸರು ಬಂದು ರೆಕಾರ್ಡರ್ ಪ್ರೋ ಅಂತ, REC ಸ್ಪೇಸ್ ರೆಕಾರ್ಡರ್ ಪ್ರೋ. ಸೊ ಇದನ್ನ ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಬೋದು. ಈಗ ನೋಡೋಣ ಬನ್ನಿ. ಈಗ ಪ್ಲೇಸ್ಟೋರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರೆಕಾರ್ಡರ್ ಪ್ರೋ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ತರ ಬರುತ್ತೆ ನೋಡಿ. ಇಲ್ಲಿ Content rated for 3. Recorder Pro open parent no ADS closed parent Ultron Soft. ನೋಡಿ, ರೆಕಾರ್ಡರ್ ಪ್ರೋ ನೋ ಆಡ್ಸ್ ಅಲ್ಟ್ರಾನ್ ಸಾಫ್ಟ್ ಅಂತಂದ್ರೆ ಅಲ್ಟ್ರಾನ್ ಸಾಫ್ಟ್ ಕಂಪನಿಯವರು ಇದನ್ನ ಡೆವಲಪ್ ಮಾಡಿರ್ತಾರೆ ಈ ಆ್ಯಪ್ನ. Recorder Pro open parent no ADS closed parent. Details for app Recorder Pro open parent. Uninstall button. ಈಗಾಗಲೇ ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ Open button. ಓಪನ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಆ್ಯಕ್ಚುಲಿ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೆಟ್ಟಿಂಗ್ಸ್ ಎಲ್ಲ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ರೆಕಾರ್ಡಿಂಗ್ ಮಾಡ್ತಾನೆ ಆ ಫೋನಲ್ಲಿ ಸೆಟ್ಟಿಂಗ್ಸು ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನೀಗ ಇನ್ನೊಂದು ನಮ್ಮ ಫ್ರೆಂಡ್ ಫೋನಲ್ಲಿ ಆ್ಯಪನ್ನು ಓಪನ್ ಮಾಡಿ ಅದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ. ಸೊ ಈಗ ಇದರಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ. ಫಸ್ಟ್ ಓಪನ್ ಮಾಡೋಣ. ರೆಕಾರ್ಡಿಂಗ್ ಆಡಿಯೋ ಪರ್ಮಿಷನ್ ಕೇಳ್ತಾ ಇದೆ, ಅಲೋ ಮಾಡಿ. ಸ್ಟೋರೇಜ್ ಪರ್ಮಿಷನ್ ಕೂಡ ಅಲೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಇಂಟರ್ಫೇಸ್ ಯಾವ ಥರ ಇದೆ ಅಂತಂದರೆ, ಫಸ್ಟ್ ನಿಮಗೆ ಸರ್ಚ್ ಸಿಗುತ್ತೆ. ಅಂದರೆ ನೀವು ಮುಂಚೆನೇ ರೆಕಾರ್ಡಿಂಗ್ ಎಲ್ಲ ಮಾಡಿರ್ತೀರಲ್ಲ, ಅದಕ್ಕೇನಾದರೂ ನೀವು ಹೆಸರೆಲ್ಲ ಕೊಟ್ಟಿದ್ರೆ ಅದನ್ನ ನೀವು ಸರ್ಚ್ ಮಾಡ್ಬೋದು, ತುಂಬ ಆಡಿಯೋಸ್ ಇದ್ದರೆ. ನೆಕ್ಸ್ಟ್ ಮೋರ್ ಆಪ್ಷನ್ಸ್ ಅಂತ ಇದೆ, ಇದರಲ್ಲೇ ನಮಗೆ ಸೆಟ್ಟಿಂಗ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ನೋಡೋಣ. ನೋಡಿ, 76.4 GB ಫ್ರೀ ಇದೆ ಇಂಟರ್ನಲ್ ಸ್ಟೋರೇಜ್, ಅದನ್ನು ಹೇಳ್ತಾ ಇದೆ. ಆಲ್ ಅಂತ ಇದೆ, ಇದೇನು ಕ್ಲಿಕ್ ಆಗಲ್ಲ ಇದು. ಈ ಅನ್ಲೇಬಲ್ ಬಟನ್ ಮೇಲೂ ಕೂಡ ನಾನು ಕ್ಲಿಕ್ ಮಾಡಿ ನೋಡಿದೆ, ಇದೇನು ಯೂಸ್ ಇಲ್ಲ. ಸ್ಟಾರ್ಸ್ ಅಂತಂದರೆ ನೀವು ರೆಕಾರ್ಡಿಂಗ್ಸ್ನ ಸ್ಟಾರ್ ಮಾಡಿ ಇಡ್ಬೋದು, ಇಂಪಾರ್ಟೆಂಟ್ ರೆಕಾರ್ಡಿಂಗ್ಸು. ಸೊ ಸ್ಟಾರ್ ಮಾಡಿ ಇಟ್ಟಿರೋದು ಇಲ್ಲಿ ಸಿಗುತ್ತೆ. ಇದು ಕೂಡ ಅನ್ಲೇಬಲ್ ಬಟನ್ ಏನು ಅಂತ ಗೊತ್ತಾಗಿಲ್ಲ. ಸೊ ಇವಾಗ ರೆಕಾರ್ಡಿಂಗ್ ಲಿಸ್ಟ್ ಈಸ್ ಎಂಟಿ ಅಂತ ಹೇಳ್ತಾ ಇದೆ. ಯಾಕೆ ಅಂತಂದರೆ ನಾವು ಇನ್ನೂ ಏನೂ ಕೂಡ ರೆಕಾರ್ಡಿಂಗ್ ಮಾಡಿಲ್ಲ. ಇಲ್ಲಿ ರೆಕಾರ್ಡ್ ಬಟನ್ ಇದೆ. ರೆಕಾರ್ಡಿಂಗ್ ಮಾಡೋಕ್ಕಿಂತ ಮುಂಚೆ ಮೋರ್ ಆಪ್ಷನ್ಸ್ ಅಲ್ಲಿ ಹೋಗಿ ಒಂದು ರೌಂಡ್ ಸೆಟ್ಟಿಂಗ್ಸ್ ನೋಡ್ಕೊಂಡ್ ಬರೋಣ. 76.4 GB free. More options button. Pop-up window. Settings. ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಸೆಟ್ಟಿಂಗ್ಸ್ ಮತ್ತೆ ಸಾರ್ಟ್ ಬೈ ಅಲ್ಲಿ ನೀವು ಆಲ್ಫಾಬೆಟಿಕ್ ಆರ್ಡರಲ್ಲಿ ರೆಕಾರ್ಡಿಂಗ್ಸ್ನ ಅರೇಂಜ್ ಮಾಡ್ಬೋದು, ಅಥವಾ ಲೇಟೆಸ್ಟಿಂದ ಓಲ್ಡೆಸ್ಟ್ ಬೇಕಾ ಅಥವಾ ಓಲ್ಡೆಸ್ಟಿಂದ ಲೇಟೆಸ್ಟ್ ಬೇಕಾ ಆ ಥರ ಎಲ್ಲ ಸೆಟ್ ಮಾಡ್ಬೋದು. ಸೊ ಆಲ್ಫಾಬೆಟಿಕಲ್ ಇಟ್ಕೊಳ್ಳಿ, ಅದನ್ನೇನು ನಾನು ತೋರ್ಸೋಕೆ ಹೋಗಲ್ಲ. ಅದನ್ನ ತೋರ್ಸೋಕ್ಕೂ ಕೂಡ ಇಲ್ಲಿ ಯಾವುದು ರೆಕಾರ್ಡಿಂಗ್ಸ್ ಇಲ್ಲ ಸದ್ಯ. ಸೆಟ್ಟಿಂಗ್ಸ್ ಅಲ್ಲಿ ಹೋಗೋಣ. ಈಗ ಸೆಟ್ಟಿಂಗ್ಸ್ ಒಳಗೆ ಬಂದಿದ್ದೀವಿ. ಸೊ ರೆಕಾರ್ಡಿಂಗ್ ಫೋಲ್ಡರು ಡಿಫಾಲ್ಟ್ ಆಗಿ ಯಾವ್ದಿರುತ್ತಪ್ಪ ಅಂತಂದರೆ, ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಸೌಂಡ್ ರೆಕಾರ್ಡರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿ ಅದ್ರ ಒಳಗಡೆ ನಿಮಗೆ ರೆಕಾರ್ಡಿಂಗ್ಸ್ ಎಲ್ಲ ಸೇವ್ ಆಗಿರುತ್ತೆ. ಸೊ ಅದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬೇಕಾದರೆ ಚೇಂಜ್ ಮಾಡ್ಬೋದು, ನಾವೇನು ಮಾಡೋದು ಬೇಡ. ನೆಕ್ಸ್ಟ್ ರೆಕಾರ್ಡಿಂಗ್ ಸೋರ್ಸ್ ಮೈಕ್. ಸೊ ಇದು ರೆಕಾರ್ಡಿಂಗ್ ಸೋರ್ಸ್ ಮೈಕೇ ಇರಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೈಕು ಈಗ ಟಿಕ್ ಆಗಿದೆ. ಅನ್ಪ್ರೊಸೆಸ್ಡ್ ಅಂತ ಒಂದಿದೆ, ಇದೇನು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಬ್ಲೂಟೂತ್ ಅಂತ ಇದೆ. ಸೊ ಬ್ಲೂಟೂತ್ ಅಂತಂದರೆ ಮೋಸ್ಟ್ಲಿ ನಾವು ಬ್ಲೂಟೂತ್ ಇಯರ್ಫೋನ್ ಏನಾದರೂ ಹಾಕೊಂಡಿದ್ರೆ ಅದರಿಂದ ರೆಕಾರ್ಡ್ ಮಾಡ್ಬೋದು ಅನ್ಸುತ್ತೆ. ಸೊ ಇದು ಮೈಕೇ ಇರಲಿ.
Audio recorder. Recording source. MIG. Sample rate 16 kilohertz. Default. ಸೊ ನೆಕ್ಸ್ಟ್ ಆಪ್ಷನ್ನು ಸ್ಯಾಂಪಲ್ ರೇಟ್ 16 ಕಿಲೋವಾಟ್ಸ್ ಅಂತ ಇದೆ. ಇದು ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ನೀವು 8 to 12 8 ಎಲ್ಲ ಸೆಟ್ ಮಾಡಿದ್ರೆ ನಿಮಗೆ ಲೋ ಕ್ವಾಲಿಟಿ ಬರುತ್ತೆ. 16 ಗುಡ್ ಕ್ವಾಲಿಟಿ ಇರುತ್ತೆ. ಅದು ಬಿಟ್ಟರೆ 30 to 48 ಎಲ್ಲ ಇದೆ, ಅದು ಹೈಯೆಸ್ಟ್ ಕ್ವಾಲಿಟಿ. ಸೊ ನಾನು ಡಿಫಾಲ್ಟಲ್ಲೇ ಬಿಟ್ಟಿದ್ದೀನಿ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಯಾಕೆಂದರೆ ತುಂಬ ಹೈಯೆಸ್ಟ್ ಇಟ್ಟರು ಕೂಡ ಅದು ಒಂಥರ ವಾಯ್ಸ್ ಕ್ರ್ಯಾಕ್ ಆಗುತ್ತೆ, ಒಂಥರ ಕ್ಲಿಯರಾಗಿ ರೆಕಾರ್ಡಿಂಗ್ ಆಗಲ್ಲ. ಸೊ 16 ಕಿಲೋವಾಟ್ಸಲ್ಲೇ ಇದ್ದರೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ರೆಕಾರ್ಡಿಂಗ್ ಆಗುತ್ತೆ. ನೀವು ಬೇಕಾದರೆ ಹೈ ರೇಂಜಲ್ಲಿ ಇಟ್ಟು ನೋಡಿ 32 ಅಥವಾ 48 ನಿಮ್ಮ ಫೋನಲ್ಲಿ ಕರೆಕ್ಟಾಗಿ ಆದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಸೊ ಅದನ್ನೇನು ಚೇಂಜ್ ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಹೋಗೋಣ. ಎನ್ಕೋಡಿಂಗ್ .ogg ಡಿಫಾಲ್ಟಾಗಿ ಸೆಟ್ ಆಗಿದೆ. ಎನ್ಕೋಡಿಂಗ್ ಅಂತಂದರೆ ಯಾವ ಫಾರ್ಮೇಟಲ್ಲಿ ನಿಮ್ಮ ರೆಕಾರ್ಡಿಂಗ್ಸ್ ಸೇವ್ ಆಗಬೇಕು ಅಂತ. ಸೊ ಇಲ್ಲಿ ಯಾವ್ಯಾವ ಫಾರ್ಮೇಟ್ ಇದೆಯಪ್ಪ ಅಂತಂದರೆ ನೋಡಿ .og ಇದು ಸೆಟ್ ಆಗಿರುತ್ತೆ. .wav ಇಟ್ಕೊಬೋದು. .slack ಇದೆ. .m4a. ಸೊ ವಾಪಸ್ MP3 ಎಲ್ಲ ಇದೆ. ಈಗ ನಾನು ಇದನ್ನ MP3ಗೆ ಸೆಟ್ ಮಾಡ್ತೀನಿ. ಓಕೆ ಆಯಿತು. ನೆಕ್ಸ್ಟ್ ಆಡಿಯೋ ಚಾನಲ್ಸ್ ಮೋನೋ ಅಂತ ಇದೆ. ಇದನ್ನ ನೀವು ಸ್ಟೇರಿಯೋ ಇಟ್ಕೊಬೇಕಾಗತ್ತೆ. ಸೊ ಇದನ್ನ ಸ್ಟೇರಿಯೋಗೆ ಸೆಟ್ ಮಾಡೋಣ. ಸೊ ಈಗ ಸ್ಟೇರಿಯೋ ಅಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ನಿಮಗೆ ಫೈಲ್ ನೇಮ್ ಫಾರ್ಮ್ಯಾಟ್ ಯಾವ ಥರ ಬೇಕು ಅಂತ, ಅದು ಫಸ್ಟು ಡೇಟು ಆಮೇಲೆ ಮಂತು ಆಮೇಲೆ ಇಯರ್ ಬೇಕಾ, ಅಥವಾ ಫಸ್ಟ್ ಇಯರು ಆಮೇಲೆ ಮಂತು ಆಮೇಲೆ ಡೇಟ್ ಬೇಕಾ, ಆ ಥರ ಎಲ್ಲ ಇರುತ್ತೆ. ಸೊ ಇದು ಡಿಫಾಲ್ಟಾಗಿ ಏನಿದೆಯೋ ಅದನ್ನೇ ಬಿಡಿ. ಯಾಕೆಂತಂದರೆ ನಾವು ಏನಿದ್ರು ಕೂಡ ಇಂಪಾರ್ಟೆಂಟ್ ರೆಕಾರ್ಡಿಂಗ್ ಇದ್ದರೆ ನಾವು ರೆಕಾರ್ಡಿಂಗ್ ಮಾಡಾದ್ಮೇಲೆ ರೀನೇಮ್ ಮಾಡ್ಕೊತೀವಿ. ಸೊ ಇದು ಯಾವುದಿದ್ರೂ ಕೂಡ ಒಂದೇ, ಎಲ್ಲ ನಂಬರ್ಸಲ್ಲೇ ಇರುತ್ತೆ. ನೆಕ್ಸ್ಟ್ ಫಿಲ್ಟರ್ ಸೆಟ್ಟಿಂಗ್ ಅಂತ ಇದೆ. ಇಲ್ಲಿ ಏನೇನು ಸೆಟ್ಟಿಂಗ್ಸ್ ನೋಡೋಣ. ಬ್ಯಾಂಡ್ವಿತ್ ವಾಯ್ಸ್ ಫಿಲ್ಟರ್ ಅಂತ ಇದೆ. ಇದೇನು ಅಂತ ನನಗೂ ಕರೆಕ್ಟಾಗಿ ಅರ್ಥ ಇಲ್ಲ. ಇದು ನಾಟ್ ಟಿಕ್ ಇದೆ, ಅದು ಹಾಗೆ ಬಿಡ್ತೀನಿ ನಾನು ಡಿಫಾಲ್ಟಾಗಿ. ರೆಕಾರ್ಡಿಂಗ್ ವಾಲ್ಯೂಮ್ 100% ಇದೆ. ಸ್ಕಿಪ್ ಸೈಲೆನ್ಸ್ ವೈಲ್ ರೆಕಾರ್ಡಿಂಗ್ ಅಂತಂದರೆ ರೆಕಾರ್ಡಿಂಗ್ ಮಾಡುವಾಗ ಏನಾದರೂ ಸೈಲೆಂಟ್ ಆಗಿದ್ದರೆ ನಾವು ಅವಾಗ ಮೋಸ್ಟ್ಲಿ ಅದು ರೆಕಾರ್ಡ್ ಆಗಲ್ಲ ಅನ್ಸುತ್ತೆ, ಅದು ಸ್ಕಿಪ್ ಆಗುತ್ತೆ. ಸೈಲೆಂಟ್ ಆಗಿದ್ರೆ ಮಾತಾಡೋದು ಮಾತ್ರ ರೆಕಾರ್ಡ್ ಮಾಡ್ಬೋದು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಟೆಸ್ಟ್ ಮಾಡಿಲ್ಲ, ನಾನು ಇದನ್ನ ಆಫಲ್ಲೇ ಇಟ್ಕೊಂಡಿದ್ದೀನಿ, ಟೆಸ್ಟ್ ಮಾಡಬೇಕಿದ್ನ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಹೆಡಿಂಗ್ ಅಂತ ಇದೆ. ಇಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ. ಸೊ ಎನ್ಕೋಡಿಂಗ್ ಆನ್ ದ ಫ್ಲೈ, ಸೊ ಇದನ್ನ ನೀವು ಟಿಕ್ ಮಾಡ್ಕೊಬೋದು, ಬಟ್ ನಾನು ಟಿಕ್ ಮಾಡಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನೀವು ರೆಕಾರ್ಡಿಂಗ್ ಮುಗಿಸಾದ್ಮೇಲೆ ಎನ್ಕೋಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಅದು ಅವಾಗ ಸೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ MP3ಗೆ. ಎನ್ಕೋಡಿಂಗ್ ಆನ್ ದ ಫ್ಲೈ ಅಂತಂದರೆ ಮೋಸ್ಟ್ಲಿ ಅದು ರೆಕಾರ್ಡಿಂಗ್ ಆಗ್ತಾ ಇದ್ದಂಗೆ ಸೇವ್ ಆಗ್ತಾ ಇರ್ಬೋದು ಅನ್ಸುತ್ತೆ. ಇದನ್ನ ನಾನು ನಾಟ್ ಟಿಕ್ಕಲ್ಲೇ ಬಿಡ್ತೀನಿ, ಇದನ್ನ ಆನ್ ಮಾಡಲ್ಲ. ಪಾಸ್ ರೆಕಾರ್ಡಿಂಗ್ ಆನ್ ಕಾಲ್, ಇದು ಆಪ್ಷನ್ ಏನಪ್ಪ ಅಂತಂದರೆ ಡಿಫಾಲ್ಟಾಗಿ ಆನ್ ಆಗಿರುತ್ತೆ. ಇದು ಆನ್ ಆಗಿದ್ದರೆ ನಿಮಗೆ ರೆಕಾರ್ಡಿಂಗ್ ಮಾಡುವಾಗ ಯಾರಾದರೂ ಕಾಲ್ ಮಾಡಿದ್ರೆ ರೆಕಾರ್ಡಿಂಗ್ ಆಟೋಮೆಟಿಕಲಿ ಪಾಸ್ ಆಗಿ ಕಟ್ ಆದ ತಕ್ಷಣ ಮತ್ತೆ ರೆಕಾರ್ಡಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಆ ಥರ ಬೇಕಾ ಬೇಡವಾ ಅಂತ. ಸೊ ಇದು ಡಿಫಾಲ್ಟಾಗಿ ಆನ್ ಆಗಿರುತ್ತೆ, ಆನಲ್ಲೇ ಬಿಡಿ. ಎನೇಬಲ್ ಸೈಲೆಂಟ್ ಮೋಡ್ ವೈಲ್ ರೆಕಾರ್ಡಿಂಗ್, ಸೊ ಇದು ಆನ್ ಮಾಡಬೇಕು ಅಂತಂದರೆ ನೀವು ಡು ನಾಟ್ ಡಿಸ್ಟರ್ಬ್ ಪರ್ಮಿಷನ್ ಕೊಡಬೇಕಾಗತ್ತೆ. ಸೊ ಇದೇನಪ್ಪ ಅಂತಂದರೆ ರೆಕಾರ್ಡಿಂಗ್ ಆಗ್ತಾ ಇರೋವಾಗ ಯಾವುದೇ ಕಾಲ್ ಬಂದರೂ ಕೂಡ ರಿಂಗ್ ಆಗಲ್ಲ, ಸೈಲೆಂಟ್ ಮೋಡ್ ಹೋಗುತ್ತೆ ಆಟೋಮೆಟಿಕ್ ರೆಕಾರ್ಡಿಂಗ್ ಆನ್ ಮಾಡಿದ ತಕ್ಷಣ. ಇದನ್ನ ಟಿಕ್ ಮಾಡಿದ್ರೆ ನಿಮಗೆ ಡು ನಾಟ್ ಡಿಸ್ಟರ್ಬ್ ಪರ್ಮಿಷನ್ ಕೇಳುತ್ತೆ, ಅದನ್ನು ಕೊಡಬೇಕಾಗತ್ತೆ. ನಾನು ತೋರಿಸ್ತೀನಿ ಒಂದ್ಸಲ ಆನ್ ಮಾಡಿಬಿಟ್ಟು. ಸೊ ಇಲ್ಲಿ ಡು ನಾಟ್ ಡಿಸ್ಟರ್ಬ್ ಪರ್ಮಿಷನ್ ಅಲೋ ಕೊಡಬೇಕಾಗತ್ತೆ. ಇಲ್ಲಿ ಆಡಿಯೋ ರೆಕಾರ್ಡರ್, ಇನ್ನೊಂದು ಹೇಳೋದು ಮರ್ತೋಗಿದ್ದೆ ಫ್ರೆಂಡ್ಸ್, ಇದು ನಿಮಗೆ ರೆಕಾರ್ಡರ್ ಪ್ರೋ ಅಂತ ಆ್ಯಪ್ ಹೆಸರು ಇದ್ದರೂ ಕೂಡ ನಿಮ್ಮ ಆ್ಯಪ್ ಸ್ಟೇಯಲ್ಲಿ ಇದು ಆಡಿಯೋ ರೆಕಾರ್ಡರ್ ಅಂತಲೇ ತೋರಿಸೋದು ಇದು. ಸೊ ಕನ್ಫ್ಯೂಸ್ ಆಗಬೇಡಿ, ಆಮೇಲೆ ರೆಕಾರ್ಡರ್ ಪ್ರೋ ಅಂತ ಹುಡ್ಕಕ್ಕೆ ಹೋಗ್ಬಿಡಿ, ಸಿಗಲ್ಲ, ಆಡಿಯೋ ರೆಕಾರ್ಡರ್ ಅಂತ ಸಿಗುತ್ತೆ. ಸೊ ಇದನ್ನ ಆನ್ ಮಾಡೋಣ. ಹಲೋ ಮಾಡ್ತಾ ಇದ್ದೀನಿ. ಓಕೆ, ಹಲೋ ಆಯಿತು. ಸೊ ಈಗ ರೆಕಾರ್ಡಿಂಗ್ ಆನ್ ಮಾಡಿದ ತಕ್ಷಣ ಫೋನ್ ಸೈಲೆಂಟ್ ಮೋಡ್ಗೆ ಹೋಗುತ್ತೆ. ಸೊ ಇದೇನಪ್ಪ ಅಂತಂದರೆ ಲಾಕ್ ಸ್ಕ್ರೀನಲ್ಲಿ ಇದ್ದಾಗ ರೆಕಾರ್ಡಿಂಗ್ ಕಂಟ್ರೋಲ್ಸ್ ಬೇಕಾ ಬೇಡವಾ ಅಂತ ಇದನ್ನು ನೀವು ಆನ್ ಮಾಡಿಟ್ಕೊಂಡ್ರೆ ಮೋಸ್ಟ್ಲಿ ಸ್ಕ್ರೀನ್ ಲಾಕ್ ಆಗಿರುತ್ತಲ್ಲ ಅವಾಗಲೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಪಾಸು ಸ್ಟಾಪು ಇದೆಲ್ಲ ಆಪ್ಷನ್ ಸಿಗ್ಬೋದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ರೆ. ಸೊ ಇದನ್ನು ಕೂಡ ಆಫ್ ಮಾಡಿಡ್ತೀನಿ ನಾನು, ಏನು ಬೇಡ ಇದು. ಇಷ್ಟೇ ಫ್ರೆಂಡ್ಸ್ ಸೆಟ್ಟಿಂಗ್ಸ್ ಇರೋದು. ಕಂಪ್ಲೀಟಾಗಿ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆಲ್ಲ ಅರ್ಥ ಇದೆ ಅಂತ ಅನ್ಕೊತೀನಿ. ಈಗ ಬ್ಯಾಕ್ ಬರೋಣ. ಸೊ ಈಗ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಸೊ Audio ರೆಕಾರ್ಡಿಂಗ್ recorder. 2021-0. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಈಗ. ರೆಕಾರ್ಡ್ ಆಗ್ತಾ ಇದೆ ಫ್ರೆಂಡ್ಸ್. ಸಾಕೀಗ ಪಾಸ್ ಮಾಡ್ತೀನಿ. Set sound mode to vibrate. Button. ನೋಡಿ ಫ್ರೆಂಡ್ಸ್, ಈಗ ರೆಕಾರ್ಡಿಂಗ್ ಹಾಕಿದ ತಕ್ಷಣ ಅದು ಆಟೋಮೆಟಿಕಲಿ ಸೈಲೆಂಟ್ ಮೋಡ್ ಹೋಗಿದೆ ಫೋನು. ನಾನು ಸ್ಟಾಪ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ರಿಂಗ್ ಟೋನ್ ಮೋಡ್ಗೆ ಬರುತ್ತೆ ಅದು. Audio recorder. Audio record. Stop. Button. ಸ್ಟಾಪ್ ಮಾಡ್ತೀನಿ ಈಗ. Encoding free full stop. Free full stop. ಇದು ಎನ್ಕೋಡಿಂಗ್ ಆಗ್ತಾ ಇದೆ. 100%. Audio Audio okay. recorder. Search. Ringtone volume set to 50%. ನೋಡಿ ಫ್ರೆಂಡ್ಸ್, ಈಗ ಆಟೋಮೆಟಿಕಲಿ ಅದು ರಿಂಗ್ ಟೋನ್ ವಾಲ್ಯೂಮ್ ಸೆಟ್ಟು 50% ಅಂತ ಹೇಳ್ತು. ಅಂದರೆ ಸೈಲೆಂಟ್ ಮೋಡಿಂದ ರಿಮೂವ್ ಆಯಿತು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ ತಕ್ಷಣ. More options. Button. ಸೊ ಈಗ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ರೆಕಾರ್ಡಿಂಗು. 76. All. Unlabeled. Stars. Unlabeled. 2021-08-2622.53.35.mp3 0025 2021-08-26225402 0.3 MB. ನೋಡಿ ಇಲ್ಲಿದೆ ಅದು ರೆಕಾರ್ಡಿಂಗು. 25 ಸೆಕೆಂಡ್ಸ್ ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಓಕೆ, ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಕ್ಲಿಕ್ ಮಾಡಿದ್ದೀನಿ. Not start. Button. ನಾಟ್ ಸ್ಟಾರ್ಟ್ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ ಆಗುತ್ತೆ ರೆಕಾರ್ಡಿಂಗು. 0000-0025. ಇದು ನಿಮಗೆ ಎಷ್ಟೊತ್ತು ಪ್ಲೇ ಮಾಡಿದ್ದೀರಾ ಮತ್ತು ಟೋಟಲ್ ಎಷ್ಟೊತ್ತಿದೆ ಅನ್ನೋದು ಹೇಳುತ್ತೆ. 0% slider. ಇದು ಸೀಕ್ ಸ್ಲೈಡರು. ಇಲ್ಲಿ ನೀವು ರಿವೈಂಡ್ ಫಾರ್ವರ್ಡ್ ಮಾಡ್ಬೋದು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡೋ ಮೂಲಕ. Play button. ಪ್ಲೇ ಮಾಡ್ಬೋದು. ಇಲ್ಲಿ ಪ್ಲೇ ಆಗುತ್ತೆ. Audio recorder. 2021-0. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಈಗ. ನೋಡಿ ಪ್ಲೇ ಆಗ್ತಾ ಇದೆ. Button. Pause. ಸಾಕೀಗ. ಸೊ ಪಾಸ್ ಮಾಡಿದ್ದೀನಿ. ನೆಕ್ಸ್ಟ್ Edit button. ಎಡಿಟ್ ಅಂತಂದರೆ ಇದು ಎಡಿಟಿಂಗ್ ಮಾಡೋದಲ್ಲ ಫ್ರೆಂಡ್ಸ್, ರೀನೇಮ್ ಮಾಡೋದು. ಸೊ ಇದನ್ನ ಅವರು ರೀನೇಮ್ ಅಂತ ಹೆಸರು ಕೊಡಬೇಕಾಗಿತ್ತು, ಬಟ್ ಎಡಿಟಿಂಗ್ ಅಂತ ಕೊಟ್ಟಿದ್ದಾರೆ. ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಡಿಫಾಲ್ಟಾಗಿ ಅದೇ ನಂಬರ್ಸು ಹೆಸರು ತೊಗೊಂಡಿರುತ್ತಲ್ಲ, ಅದನ್ನ ನೀವು ಡಿಲೀಟ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋಂಥ ಹೆಸರನ್ನು ಹಾಕ್ಬಿಟ್ಟು ಓಕೆ ಕೊಡ್ಬೋದು. Share button. ನೀವು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗೆ. Delete button. ಡಿಲೀಟ್ ಮಾಡ್ಬೋದು. Record button. ಅಷ್ಟೇ ಫ್ರೆಂಡ್ಸ್ ಇರೋದು. ಸೊ ಇದರ ಕಂಪ್ಲೀಟ್ ಸೆಟ್ಟಿಂಗ್ಸ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ರೆಕಾರ್ಡ್ ಮಾಡೋದು, ಆಮೇಲೆ ರೆಕಾರ್ಡಿಂಗ್ ಮಾಡಾದ್ಮೇಲೆ ಅದನ್ನ ಪ್ಲೇ, ಡಿಲೀಟ್ ಅಥವಾ ರೀನೇಮ್ ಮಾಡೋದೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಆ್ಯಪ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಒಂದೇನಪ್ಪ ಅಂತಂದರೆ ಇದರ ಬೆಲೆ 520 ರೂಪೀಸ್ ಇದೆ. ಬಟ್ ಈಗ ಸೇಲಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಇನ್ನೂ ಎಷ್ಟು ದಿನ ಇದೆಯೋ ಗೊತ್ತಿಲ್ಲ ಆಫರು. ಸೊ ನೀವು ಬೇಗ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಗೆ ಸಿಗ್ಬೋದು. ಇಲ್ಲಾಂತಂದರೆ ಇದ್ರ APK ನಮ್ಮ ಕನ್ನಡ ತಂತ್ರಾಂಶ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಆ್ಯಪ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್ ಬೈ KT, ಆ ಚಾನಲಲ್ಲಿ ಹಾಕಿರ್ತೀವಿ. ಏನಾದ್ರು ವರ್ಕ್ ಆದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಆಫರ್ ಬರೋದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ. ಅಥವಾ ಯಾರೋ ಪರ್ಚೇಸ್ ಮಾಡ್ತೀನಿ ಅಂದರೆ ಮಾಡ್ಬೋದು. 520 ರೂಪೀಸ್ ಇದೆ. ನಿಮಗೆ ಇದ್ರ ಮೇಲೆ ಆಫರ್ ಬಂದಾಗ ಗೊತ್ತಾಗಬೇಕು ಅಂತಂದರೆ ಇದನ್ನ ನೀವು ಈ ಆ್ಯಪ್ ಸೇಲ್ಸ್ ಬಗ್ಗೆ ಒಂದು ಟ್ಯೂಟೋರಿಯಲ್ ಮಾಡಿದ್ದೆ ನೋಡಿ ಹಿಂದೆ. ಸೊ ನಮ್ಗೆ ಯಾವುದಾದ್ರು ಒಂದು ಆ್ಯಪ್ನ ಆಫರ್ ಬಂದರೆ ಯಾವ ಥರ ನಾವು ತಿಳ್ಕೊಬೇಕು ಅಂತ ನಾವು ಅದನ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಡ್ಬೋದು. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಅವಾಗ ಆಫರ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗ ಆಫರ್ ಬರ್ತಾ ಇರುತ್ತೆ. ಆಲ್ಫಾ ಬ್ಯಾಕಪ್ ಪ್ರೋ ಮತ್ತು ಆಟೋ TTS ಎಲ್ಲ ಯಾವ ರೀತಿ ಆಫರ್ ಬರ್ತಾ ಇರುತ್ತೋ ಅದೇ ಥರ ಇದ್ರ ಮೇಲೆ ಕೂಡ ಬರ್ತಾ ಇರುತ್ತೆ. ಸೊ ನನಗಂತೂ ಫ್ರೀಯಾಗೇ ಸಿಕ್ಕಿದೆ. ವಿಡಿಯೋ ಡಿಸ್ಕ್ರಿಪ್ಷನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನೀವೇ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೀ ಇದ್ದರೆ ಯೂಸ್ ಮಾಡಿ, ಇಲ್ಲಾಂತಂದರೆ ಪರ್ಚೇಸ್ ಮಾಡಿ, ಅಥವಾ ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಫ್ರೀಯಾಗಿ ಬಂದಾಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಆ್ಯಪು. ಸೊ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.